ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವೆ ಹೃದಯ ಪೂರ್ವಕ. ಈ ವಿಜಯ ಹರುಷದಾಯಕ, ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ. ಜನರ ಹಿತದ ಪ್ರಣವ ತೊಡುವ ಜನನಾಯಕ ಜನನಾಯಕ ನಮ್ಮ ನಾಡಿಗೆ ಎಲ್ಲರೂ ಮೆಚ್ಚ ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡೋಲ್ಲ. ಗೆಳೆತನವೇ ಬದುಕಾಗಿದೆ, ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ ತುಳುಕಾಡಿದೆ. ವಂಚವ ಬಯಸಲ್ಲ, ವಂಚನೆ ಮಾಡಲ್ಲ, ಸುಳ್ಳನ್ನು ಹೇಳಲ್ಲ, ಕಳ್ಳತನ ಗೊತ್ತಿಲ್ಲ, ಪರಿಶುದ್ಧ ಅಪರಂಜಿಯು. ಮನೆ ಮನೆ ಬಾಗಿಲಿಗೆ ತೋರಣ ನಾನಾಗಿ ಶುಭವನ್ನೇ ನಾ ಕೋರುವೆ. ನಿಮಗಾಗಿಯೇ ಹೋರಾಡುವೆ ಕೊನೆಯುಸಿರ ತನಕ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ ಎಲ್ಲರೂ ಮೆಚ್ಚ ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ತಕಿಟ ತಕ 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 ತಕಿಟ ತಕ 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 ತಕಿಟ ತಕಿಟ ಜನತೆ ಈ ಬಂಧ ಯುಗಗಳ ಅನುಬಂಧ, ಮರೆಯನು ನನ್ನೋರ ತೊರೆಯನು ನನ್ನೋರ, ನಿಮಗಾಗಿ ಜೀವವು ಬಡವರ ಕಣ್ಣೀರ ಅಳಿಸುವೆ ಕೈಯಾರ, ಬಾಳೆಲ್ಲ ಆನಂದವು. ಗತ್ತುಗೆ ಹಿಡಿದಾಗ ಗತ್ತನು ಬಿಡದಂಥ, ಸ್ವಾರ್ಥದ ಮತ್ತಲ್ಲಿ ಎಲ್ಲರ ಮರೆವಂಥ ಇಳಿಗೇಡಿ ಇವನೆಲ್ಲವೂ. ಊರಿಗೆ ಉಪಕಾರ ಮಾಡುವ ಅಧಿಕಾರ ನೀಡಿದಿರಿ ನೀವೀ ದಿನ. ನಿಮ್ಮೆಲ್ಲರ ಸಹಕಾರವೇ ನನ್ನ ರಕ್ಷತಿಲಕ. ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವೆ ಹೃದಯ ಪೂರ್ವಕ. ಈ ವಿಜಯ ಹರುಷದಾಯಕ, ಈ ಮಹಾದಿನ ಈ ಮಹಾಜನ ಬದುಕಿನಲ್ಲಿ ಬೆಳಕು ಕಂಡಿದೆ. ದಲಿತ ಜನರ ಭವನ ಕಳೆವ ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ. ಪವಿತ್ರವಾಗಿರ್ತಕ್ಕಂಥ ಶ್ರೀರಾಮನವಮಿ ದಿವಸ ನಾನು ಮತ್ತು ನಮ್ಮ ಹಿರಿಯ ನಾಯಕರು, ಮಾಜಿ ಸಚಿವರು MTV ನಾಗರಾಜಣ್ಣವರು, ಉಳ್ಳೂರು ಮಂಜಣ್ಣವರು, ನಾವೆಲ್ಲ ಕೂಡ ಎಲ್ಲ ನಮ್ಮ ವನ್ನಿಕುಲ ಸಮುದಾಯದ, ವನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹೊಸಕೋಟೆ ಭಾಗ ಬಂದು ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದಿದ್ದೀವಿ. ಕೆಲವು ಭಿನ್ನಾಭಿಪ್ರಾಯಗಳು ಹೊಸಕೋಟೆ ಭಾಗದಲ್ಲಿ ತಲೆ ಊರಿದೆ, ಅದನ್ನೆಲ್ಲ ಪರಿಹಾರ ಮಾಡುವಂಥ ಕೆಲಸ, ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡುವಂಥ ಕೆಲಸ ಈಗಾಗಲೇ ನಾವು ಮಾತುಕತೆ ಮೂಲಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ವಿಜಯಕುಮಾರ್ ಅವರು ಒಂದು ಮಾತು ಹೇಳಿದ್ರೆ ಸಾಕು ನಾವೆಲ್ಲ ಇದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅದೆಲ್ಲನೂ ಕೂಡ ಅದು ಸರಿ ಹೋಗಿದೆ. ಈಗಾಗಲೇ ಪ್ರಣಮಾನಂದ ಸ್ವಾಮೀಜಿಯವರ ಹತ್ರ ಕೂಡ ಸುಮಾರು 15 ಸ್ವಲ್ಪ ಗೊಂದಲಗಳಿದೆ, ಅವೆಲ್ಲ ಸರಿಪಡಿಸಿದ್ದೀಗ. ಮುಂದೇನು ಅದು ಸರೋಗ್ತದೆ. ಮುಂದಿನ ದಿನಗಳಲ್ಲಿ
ಅವ್ರಿಗೆ ಏನಾಗಬೇಕು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಭರವಸೆಗಳು ಆಶ್ವಾಸನೆಗಳು. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಇಂಥ ಸಣ್ಣ ಪುಣ್ಣ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳಾಗೋದು ಭಾಳ ಸಹಜ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ಸೋರೋಗಿಲ್ಲ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದೊಂದು ಬಾರಿ ಹೋಗಿ 5 ವರ್ಷ ಪಾರ್ಲಿಮೆಂಟಲ್ಲಿ ಕೂತು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳು ಚರ್ಚೆ ಮಾಡಿ ಬಗೆಹರಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ರಾಜ್ಯ ಮತ್ತು ಈ ಪಾರ್ಲಿಮೆಂಟ್ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಅಲ್ಲಿ ಜನರ ಬೇಡಿಕೆಗಳ ಮೇರೆಗೆ ಬೇಕಾದಂಥ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರು ಮತ್ತು ಮತದಾರರು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನೆಲ್ಲ ಮತದಾರರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೇನೆ. ಪಾರ್ಲಿಮೆಂಟ್ ಸದಸ್ಯರಾಗಲಿ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಲಿ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸಾಕಷ್ಟು ಸಮಗ್ರ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ಕೂಡ ಸಾರ್ವಜನಿಕರ ಪರವಾಗಿ ಅವರಲ್ಲಿ ಭಾಳ ಮುಖ್ಯವಾಗಿ ನಮಗೆ ನೀರಾವರಿ ಯೋಜನೆಗಳು ಬೇಕು. ಇವತ್ತು ಆ ಜಿಲ್ಲೆ ಆಗಲಿ ನಮ್ಮ ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದು ಒಣಭೂಮಿ, ಇದು ಮಳೆಯ ಆಶ್ರಯಕ್ಕೆ ಬೇಸಾಯ ಮಾಡ್ತಕ್ಕಂಥ ರೈತರಿರ್ತಕ್ಕಂಥ ಈ ಪಾರ್ಲಿಮೆಂಟ್ ಕ್ಷೇತ್ರ. ಅವ್ರಿಗೆ ನಾನು ಅದೇ ಹೇಳಿದ್ದೀನಿ, ಮುಂದಿನ 5 ವರ್ಷ ನೀವು ನಮಗೆ ಮೊದಲನೇ ಆದ್ಯತೆ ನೀರಾವರಿ ಯೋಜನೆಗಳು, ರೈತರ ಪರವಾಗಿ ರೈತರಿಗೆ ಬೇಕಾದಂಥ ಸಲಕರಣೆಗಳು, ಇದನ್ನು ನೀವು ಮಾಡಬೇಕು ಅನ್ನೋ ಮಾತನ್ನು ನಾನು ಅವ್ರಿಗೆ ಒತ್ತಿ ಹೇಳ್ತಾನೆ ಇದ್ದೀನಿ. ಈಗ ಒಂದು ಸಾರಿ ಗ್ಯಾರಂಟಿಗಳು ಕೊಟ್ಟು ವಾರಂಟಿಗಳು ಮಾಡಿ ಈಗಾಗಲೇ ಸರ್ಕಾರ ನಡೆಸ್ತಾ ಇದೆ. ಇದು ಕೇಂದ್ರ ಚುನಾವಣೆ, ಇದು ದೇಶದ ಚುನಾವಣೆ. ಆ ದೇಶದ ಚುನಾವಣೆಯಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಕೆಲವು ಭರವಸೆಗಳು ಕೂಡ ಅವೆಲ್ಲೂ ಕೂಡ ಕೆಲಸ ಮಾಡೋದಿಲ್ಲ. ಅದೆಲ್ಲರಿಗೂ ಗೊತ್ತಿದೆ ಜನರಿಗೆ, ಅರ್ಥ ಆಯಿತಾ? ಇವರೇನೇ ಭರವಸೆಗಳು ಕೊಟ್ಟರು ಇವೆಲ್ಲ ಸುಳ್ಳು ಭರವಸೆಗಳು. ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ, ಮತದಾರರಿಗೆ ಇವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಇಚ್ಛಾಶಕ್ತಿ ಪ್ರತಿಯೊಬ್ಬ ಮತದಾರರು, ಪ್ರತಿಯೊಬ್ಬ ಪ್ರಜೆಗೂ ಇದೆ. ಅರ್ಥ ಆಯ್ತಲ್ಲ? ಜನರು ಈ ಸಾರಿ ಅಂತೂ ಒಂದು ಸಾರಿ ಜನರು ಇದಕ್ಕೆ ಸ್ವಲ್ಪ ಯಾಮಾರಿದ್ದಾರೆ. ಮುಂದಿನ ದಿನಗಳೆಲ್ಲ ಅದು ಆಗಲ್ಲ. ಈ ಚುನಾವಣೆಯಲ್ಲಿ ಅದು ಜನರು BJP ಪಕ್ಷದ ಪರವಾಗಿ, ಮೋದಿಯ ಪರವಾಗಿ, ಈ ಕ್ಷೇತ್ರದ ಸುಧಾಕರ್ ಪರವಾಗಿ ಮತದಾರರು ಇದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ಅವ್ರ ಮತದಾರರ ನಾಡಿ ಬಿಡ್ತಾರೆ ನಮಗೆ ಗೊತ್ತಾಗಿದೆ. ಅವ್ರು ಗೆಲ್ಲುವಂಥದ್ದು 100ಕ್ಕೆ 100 ಈ ಕ್ಷೇತ್ರದಲ್ಲಿ ನಿಶ್ಚಿತ. ವೆರಿ ಗುಡ್, ಸೂಪರ್.